ನಾವಿವತ್ತು ಇನ್ನೊಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಗೌಡಗೆರೆ ಗ್ರಾಮದ ಕೆಲವು ಮಕ್ಕಳು ತಮ್ಮ ಹೊಲೆಯಲ್ಲಿ ಇಟ್ಟಿಗೆ, ರೆಂಬೆ ಮತ್ತು ಎಲೆಗಳಿಂದ ಸಣ್ಣ ದೇವಾಲಯವನ್ನು ನಿರ್ಮಿಸಿ ಆಟವಾಡುತ್ತಿದ್ದರು. ಆ ಹುಡುಗರಲ್ಲಿ ಒಬ್ಬನಿಗೆ ದೇವಿಯ ಚಿಕ್ಕ ವಿಗ್ರಹವೊಂದಿಗೆ ದೊರಕಿತು. ಇಲ್ಲಿ ಇರುವ 60 ಅಡಿ ಎತ್ತರದ 18 ಕೈಗಳನ್ನು ಹೊಂದಿರುವ ಪಂಚಲೋಹದ ದೇವಿಯ ವಿಗ್ರಹ ಇದೆ. ಈ ವಿಗ್ರಹವು ವಿಶ್ವದ ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ ಎಂದು ಹೇಳಲಾಗುತ್ತದೆ. ಇಲ್ಲಿ ಭಾನುವಾರ ಮಾತ್ರ ತೀರ್ಥ ಸ್ನಾನ ಮಾಡಿಸ್ತಾರಂತೆ. ಸರ್ವಿಸ್ ರೋಡಿಂದ ಹೋಗ್ತಾ ಇರ್ತೀರಲ್ಲ, ಆಮೇಲೆ ಪ್ರತಿ ಒಂದು ಸಿಟಿ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರ, ಸುಮ್ಮನೆ ತಲೆನೋವು ಅದು. ಇದೆಷ್ಟೋ ವಾಸಿ ಇದು ರೂಟು. ಸ್ವಲ್ಪ ದೊಡ್ಡದಾಗುತ್ತೆ, ಸ್ವಲ್ಪ ಉದ್ದಕ್ಕೆ ಹೋಗ್ತೀರಾ, ಆದರೆ ಆರಾಮಾಗಿ ಹೋಗ್ತೀರಾ, ಪೀಸಿಗೆ ಹೋಗ್ತೀರಾ. ಎಲ್ಲಿ ನಿಲ್ಲಿಸ್ಬೇಕು? ವಿಗ್ರಹವನ್ನು 2021ರಲ್ಲಿ ಪ್ರತಿಷ್ಠಾಪಿಸಲಾಗಿದ್ದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆಯಾಗಿದೆ. ಬ್ರೋ, ನಿಮ್ಮ ಹತ್ರ ಕ್ಯಾಶ್ ಇದೆಯಾ ಬ್ರೋ? ಆಚೆ ಹುಷಾರು. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾವಿವತ್ತು ಇನ್ನೊಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಭೂಷಿತ್ ಅವರಿದ್ದಾರೆ ಆ್ಯಂಡ್ ಅವರ Z800 ತುಂಬ ರೇರ್ ಮಿಷಿನ್ ಗುರು. Z800 ಇಷ್ಟರಲ್ಲಿ ಇದೆಲ್ಲ ಸಿಗಲ್ಲ. Z800 ಆ್ಯಂಡ್ ಈಸ್ ಬ್ಯಾಕ್ ವಿತ್ ಇಸ್ ಆಕ್ರಾ. ಆ್ಯಂಡ್ ಇವತ್ತಿನ ನಮ್ಮ ಸವಾರಿಗಳು ನಾವಿಬ್ಬರೇ ಬಿಟ್ಟು ಬೇರೆ ಯಾರೂ ಹೋಗ್ತಾ ಇಲ್ಲ. ಸೊ ನಮ್ಮ ಟಾರ್ಸನ್ನು Z800 ಹೊಲೆಟೋಲತ್ತಾ ಇದ್ದೀವಿ. ಸೊ ಈ ಲೊಕೇಶನ್ ಯಾವುದು ಏನಂತ ನಾನು ಹೋಗ್ತಾ ನಿಮ್ಗೆ ಹೇಳ್ತೀನಿ. ಬನ್ನಿ ಫಸ್ಟು ರೈಡ್ ಶುರು ಮಾಡೋಣ. ನಮ್ಮ ಭೂಷಿತ್ ಅವರೇನೋ ನಮ್ಮ ಇಂಟರ್ಕಾಮ್ಸ್ ಕನೆಕ್ಟ್ ಮಾಡ್ಕೊತಾ ಇದ್ದಾರೆ, ಏನೋ ಅಪ್ಡೇಟ್ ಮಾಡ್ಕೊಂಡ್ರು ಅಂತ. ಸೊ ಲೆಟ್ಸ್ ಸಿ. ಸೊ ಟೈಮ್ ಇವಾಗ 6:45 ಹೊರಡ್ತಾ ಇದ್ದೀವಿ. ಹರ್ ಹರ್ ಮಹಾದೇವ್. ಸೊ ಇವತ್ತು ನಾವು ಹೋಗ್ತಾ ಇರೋ ಜಾಗ ಬಂದುಬಿಟ್ಟು ಗೌಡಗೆರೆ ಅಂತ. ಏನು ಅಲ್ಲಿನ ವಿಶೇಷತೆ ಅದನ್ನು ನಿಮಗೆ ದಾರಿಯಲ್ಲಿ ಹೇಳ್ತೀನಿ ನಾನು. ಮೈಸೂರು ರೋಡಲ್ಲಿ ಅದು ಏನು ಆಟ ಆಡ್ತಾರೋ, ಯಾಕಂತ ಆಟ ಆಡ್ತಾರೋ ನಂಗೆ ಅರ್ಥನೇ ಆಗಲ್ಲ. ಇನ್ನು ಏನೇನು ರೂಲ್ ತರಬೇಕು ಅಲ್ಲಿ? ಸ್ಪೀಡ್ ಲಿಮಿಟ್ ತಂದಿಟ್ಟವ್ರೆ ಪೊಲೀಸವ್ರು, ಇಷ್ಟೊಂದು ಸ್ಟ್ರಿಕ್ಟ್ ಆಗವ್ರೆ, ಕ್ಯಾಮ್ರಾ ಹಾಕಿದ್ದಾರೆ. ನಿಮಗೆ ಇನ್ನೇನು ಹೋಗಿದ ತಕ್ಷಣವೇ ನಿಮಗೆ ಬೀಳುತ್ತೆ ಫೈನು, ಫೋನಲ್ಲೇ ಮೆಸೇಜ್ ಬರುತ್ತೆ. ಇನ್ನೇನಪ್ಪ ಮಾಡ್ಬೇಕಣ್ಣ? ಹೆಂಗೆ ನಿಮಗೆ ಬುದ್ಧಿ ಬರ್ಸೋದಂದರೆ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಅಲ್ಲ, ಹೋದ್ರಾಗ್ಲಿ ಮೈಸೂರು ರೋಡೇ ಇರೋದು ನಮ್ಗೆ ಶೋಕಿ ಮಾಡೋಕ್ಕೆ, ಬೇರೆ ಯಾವ ರೋಡು ಇಲ್ವಾ? ಇಂಥ ಟ್ರಾಫಿಕಲ್ಲೂ ಲೆಫ್ಟ್ ರೈಟ್ ಮಾಡ್ತಾರೆ ಬ್ರೋ ಕೆಲವರು, ಅದು ಕಾರಲ್ಲಿ. ಬೈಕನ್ನ ಓಕೆ, ಸ್ಲೋ ಡೌನ್. ಇರಲ್ಲ ಗುಲಾಬ್ ಜಾಮೂನ್ ಅಲ್ಲ, ಗಲ ಅಂತ ಅಲ್ಲ. ನಾವು ಹೋಗಕ್ಕೆ ಇನ್ನೊಂದು 90 ಕಿಲೋಮೀಟರ್ಸ್ ಇದೆ. 1.5 ಅವರಲ್ಲಿ ರೀಚ್ ಆಗ್ತೀವಿ. ನಾಷ್ಟ ಮಾಡೋದು ಈಗೇನು ಪ್ಲಾನ್ ಇಲ್ಲ. ಏನೋ ನಾಷ್ಟ ಹೋಗ್ತಾ ಮಾಡೋದಾ ಬ್ರೋ, ಅಥವಾ ಬರುವಾಗ ಮಾಡೋಣಲ್ಲ ದರ್ಶನ ಆದಮೇಲೆ? ಓಕೆ. ಸೊ ದರ್ಶನ ಅಂತ ಹೇಳ್ತಾ ಇದ್ನಲ್ಲ, ಸೊ ನಾವು ಹೋಗ್ತಾ ಇರೋದು ಇವತ್ತು ಒಂದು ಒಳ್ಳೆ ದೇವಸ್ಥಾನಕ್ಕೆ. ಒಳ್ಳೆ ಕ್ಷೇತ್ರ, ಅದು ಪವರ್ಫುಲ್ ಕ್ಷೇತ್ರ. ಯಾವುದು ಅಂತ ನಿಮ್ಗೆ ಗೊತ್ತಾಗತ್ತೆ. ತಮ್ಮನೇಲಿ ನೋಡಿನೇ, ಹೈಲೈಟ್ಸ್ ನೋಡಿನೇ ಗೊತ್ತಾಗಿರುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಟೆಂಪಲ್. ನಿಮ್ಗೆ ಏನೇ ಒಂದು ಕಾರ್ಯಗಳಾಗಲಿ ಏನಾದರೆ ತುಂಬಾ ಅಡ್ಡ ಬರ್ತಾ ಇದೆ, ಸರಿ ಹೋಗ್ತಾ ಇಲ್ಲ ಅಂತ ಏನೋ ಇದ್ದರೆ, ಇಲ್ಲಿ ಹೋಗ್ಬಿಟ್ಟು ನೀವು ಹರಕೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ, ಸರಿಪಡುತ್ತೆ ಅಂತ ಒಂದು ಹೇಳಿಕೆ ಇದೆ. ಅದೆಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಯೂನಿಯನ್ ಗುರು, ಯಾಕೆ ಗುರು ಇವನು? ಬೇರೆ ಹೋಗೋಣ, ನೀನೇ ಮುಂಚೆ ಹೋಗು. ನೋಡಿ ಏನು ಇಂಡಿಕೇಟ್ರ್ ಇಲ್ಲ. ಹೌದು, ನಾನು ಅದೇ ನೋಡ್ತಾ ಇದ್ದೀನಿ. ನೋಡಿದೆ ಆಗ್ಲಿಂದ. ಹೋಗ್ತಾ ಇರೋ ಜಾಗಕ್ಕೆ ಮೋಡ ಐತೆ, ಹಿಂದೆ ಎಲ್ಲ ಬಿಸಿಲು, ಫುಲ್ ಸೀನರಿ. ವೆದರ್ ಇವಾಗ ಸ್ವಲ್ಪ ಸರಿ ಹೋಗ್ತಾ ಇದೆ ಅಲ್ಲ ಬ್ರೋ? ಅದು ಹೆಂಗೆ ಈ ಫಾರ್ಮೇಟಲ್ಲಿ ಹೆಂಗೆ ಹೋಗ್ತಾರೆ ಹಿಂಗೆ ಇವರು? ಈ ಥರ ಜಿಗ್ಜಾಗಲ್ಲಿ ಹಿಂದೆ ಯಾರನ್ನಿದ್ದಾರೆ, ನಾವು ಅಟ್ಲೀಸ್ಟ್ ದಾರಿ ಕೊಡಬೇಕು, ಮುಂದಕ್ಕೆ ಹೋಗ್ಬೇಕು, ಹಿಂದೆ ಹಂಗೇ ಹೋಗ್ತಾ ಇರ್ತಾರಪ್ಪ.
ಬ್ಯೂಟಿಫುಲ್ ಆಗಿದೆ. ರೀಸನ್ ಬೀಯಿಂಗ್ ವೆದರ್ ಇವಾಗ ಸದ್ಯಕ್ಕೆ ತುಂಬ ಚೆನ್ನಾಗಿದೆ. ಮಳೆ ಬರಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಮಧ್ಯಾಹ್ನ ನಾವು ವಾಪಸ್ ಹೊರಡುವಾಗ ಬೆಂಗಳೂರಿಗೆ ಮಳೆ ಬಂದಿಲ್ಲ ಅಂದರೆ ಸಾಕು. ಯಾಕಂದರೆ ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಮಳೆ ಪ್ರೆಸಿಪಿಟೇಷನ್ ತೋರಿಸ್ತಾ ಇತ್ತು. ನಾವು ಹೋಗ್ತಾ ಇರೋ ಜಾಗಕ್ಕೆ 2 ಕಡೆಯಿಂದ ಹೋಗ್ಬೋದು. ಆ್ಯಕ್ಚುಲಿ ಇದು ಚನ್ನಪಟ್ಟಣದಿಂದ ಸ್ವಲ್ಪ ಒಳಗೆ ಹೋಗ್ಬೇಕಾಗಿದೆ. ಜಾಗದ ಹೆಸರು ಬಂದುಬಿಟ್ಟು ಗೌಡಗೆರೆ ಅಂತ ನಾನು ಹೇಳಿದ್ದೆ ನಿಮಗೆ. ಸೊ ಇವಾಗ ನಾವು ಹೋಗ್ತಾ ಇರೋದು ರೂಟ್ ಬಂದುಬಿಟ್ಟು ವಾಯಾ ನೆಲಮಂಗಲ ಮತ್ತು ಕುಣಿಗಲ್ ಸೈಡಿಂದ ಒಳಗಡೆ ಚನ್ನಪಟ್ಟಣ ಕನೆಕ್ಟ್ ಆಗೋಣ ಅಂತ. ಯಾಕಂದರೆ ಈ ರೂಟ್ ಸ್ವಲ್ಪ ಚೆನ್ನಾಗಿದೆ, ಸೀನಿಕ್ ಆಗಿದೆ ಅಂತ. ನಮ್ಮ ಮೈಸೂರು ರೋಡ್ ತೊಗೊಂಡ್ರೆ ಅದೇ ಬಿಡದಿ ಮದ್ದೂರು ಅದು ತುಂಬ ಒಂಥರ ಅದು ಸರ್ವಿಸ್ ರೋಡಲ್ಲೇ ಹೆಕ್ಟಿಕ್ ಒಂಥರ. ಬಟ್ ಇದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೋಡ್ ತೊಗೊಂಡಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಸೇಮ್ ಡಿಸ್ಟೆನ್ಸ್, ಒಂದು 5-6 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದೇನೋ. ಇದು ಏನು ಸಕ್ಕತ್ತಾಗಿದೆ ಗೊತ್ತಾ ರೂಟು. ಇಲ್ಲಿ ಯಾವುದೋ ಒಂದು ಸಪ್ರೇಟ್ ಮೋಡ ತಾನಾಗ್ತಾನೇ ಹೋಗ್ತಾರೋ ಗೊತ್ತಾಗ್ತಾ ಇದೆ. ಪೋಷಿತ್ ಅವರು ಪೆಟ್ರೋಲ್ ಹಾಕ್ಕೊಂಡಿರಲಿಲ್ಲಂತೆ. ಸೊ ಇಲ್ಲಿ ಪೆಟ್ರೋಲ್ ಬಂಕ್ ಸಿಕ್ಕೈತೆ, HP ಎಲ್ಲ ಹಾಕ್ಸ್ಕೊಳ್ತಾ ಇದ್ದಾರೆ. ನಾವಿಲ್ಲಿ ಕಾಯ್ತಾ ಇದ್ದೀವಿ. ಸೊ ಈ ರೂಟು ನೀವು ಮೈಸೂರು ಹೋಗೋ ಟೈಮಲ್ಲಿ ನೀವು ಈ ರೂಟ್ ತೊಗೊಂಡೋಗಿ ಚನ್ನಪಟ್ಟಣ ಕಡೆಯಿಂದ ಕನೆಕ್ಟ್ ಆಗಿಬಿಟ್ಟು ಹೋಗ್ತೀರಂದರೆ ದಿಸ್ ಇಸ್ ಕೈಂಡ್ ಆಫ್ ಪೀಸ್ಫುಲ್, ಬೆಟರ್ ದ್ಯಾನ್ ಸರ್ವಿಸ್ ರೋಡಿಂದ ಹೋಗ್ತಾ ಇರ್ತೀರಲ್ಲ, ಆಮೇಲೆ ಪ್ರತಿ ಒಂದು ಸಿಟಿ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರ, ಸುಮ್ಮನೆ ತಲೆನೋವು ಅದು. ಇದೆಷ್ಟೋ ವಾಸಿ ಇದು ರೂಟು. ಸ್ವಲ್ಪ ದೊಡ್ಡದಾಗುತ್ತೆ, ಸ್ವಲ್ಪ ಉದ್ದಕ್ಕೆ ಹೋಗ್ತೀರಾ, ಆದರೆ ಆರಾಮಾಗಿ ಹೋಗ್ತೀರಾ, ಪೀಸಿಗೆ ಹೋಗ್ತೀರಾ. ಮೈಸೂರು ರೋಡ್ ತೊಗೊಂಡು ಹೋಗೋ ಟೈಮಿಂಗು ಮತ್ತು ಈ ರೋಡ್ ಹೋಗೋ ಟೈಮಿಂಗು ಆಲ್ಮೋಸ್ಟ್ ಸೇಮ್ ಇದೆ. ಒಂದು 5 ಮಿನಿಟ್ಸ್ ಪ್ಲಸ್ ಆ್ಯಂಡ್ ಮೈನಸ್ ಆಗ್ಬೋದು ಅಷ್ಟೇ. ಸೊ ಏನು ಡಿಫ್ರೆನ್ಸ್ ಏನು, ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಜಾಸ್ತಿ ಹೊಡೆದ್ರು ಅಟ್ಲೀಸ್ಟ್ ನೆಮ್ಮದಿಯಾಗಿ ಹೋಗ್ತೀರಾ. ಅದಕ್ಕೇ ಈ ರೂಟ್ ತೊಗೊಂಡ್ವಿ. ಕನೆಕ್ಟ್ ಮಾಡ್ಕೊಂಡ್ರಬ್ರ. ನಾನೇ ಇವಾಗ ನೀವು ಬಂದಮೇಲೆ ಮಾಡೋಣ ಅಂತಿದ್ದೆ, ನೀವೇ ಮಾಡಿಬಿಟ್ರಿ. 2 ಕಾರ್ಗಳು ಬರ್ತವೆ ನೋಡಿಕೊಂಡು. ಇಲ್ಲೇ ಲೆಫ್ಟ್ ಬ್ರೋ. ಸೊ ಇಲ್ಲಿಂದ ಲೆಫ್ಟು, ಇಲ್ಲಿಂದ ಇನ್ನೊಂದು 4.5 ಕಿಲೋಮೀಟರ್ಸ್, 9 ನಿಮಿಷ ತೋರಿಸ್ತಾ ಇದೆ ಅಷ್ಟೇ ಬ್ರೋ, ಬಂದುಬಿಟ್ಟಿದ್ದೀವಿ. ಸೊ ಇಲ್ಲಿ ಶ್ರೀ ಚಾಮುಂಡೇಶ್ವರಿ ವಿಗ್ರಹ ಮೇನ್ ರೋಡ್ ಅಂತೆ. ಆ ರೋಡ್ ಹೆಸರೇ ನೋಡಿ ಹೆಂಗಿದೆ, ಶ್ರೀ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಮೇನ್ ರೋಡ್. ಬ್ರೋ ನಿಮ್ಮ ಹತ್ರ ಕ್ಯಾಶ್ ಇದೆಯಾ ಬ್ರೋ ಆಚೆ? ಅಯ್ಯೋ ನಾನು ತರೋದೇ ಮರ್ತೋಗ್ಬಿಟ್ಟೆ ಬ್ರೋ ಕ್ಯಾಶ್. ಅಲ್ಲಿ ಏನಾದರೂ ಅವ್ರು ಇದು ಮಾಡಿದ್ರೆ ಅಂತ ಇರುತ್ತಲ್ಲ ಜಿ-ಪೇ, ಮಿಕ್ಕಿದೆಲ್ಲ ತೊಗೊಳಕ್ಕೆ. ಅಲ್ಲಿ ಎಲ್ಲ ಕಡೆ ಡಿಜಿಟಲ್ ಇಂಡಿಯಾ ಆಗಿದೆ, ಹೇಳೋಕ್ಕಾಗಲ್ಲ. ಐ ಥಿಂಕ್ ಈ ರೂಟಿಂದ ಬಂದ್ರೇ ಇದು ಹತ್ರ ಅನಿಸುತ್ತೆ, ಇದು ಈ ಚಾಮುಂಡೇಶ್ವರಿ ದೇವಸ್ಥಾನ. ನಾವೇನಾದ್ರು ಆ ಕಡೆಯಿಂದ ಬಂದಿದ್ರೆ ಅಲ್ಲಿಂದ ಹೈವೇಯಿಂದ ಒಳಗೆ ಬರೋಕ್ಕೆ ನಮಗೆ ಬೇರೆ ಟೈಪ್ ಇತ್ತು ಅನ್ಸೋದು. ಮುಕ್ಕಾಲು ಭಾಗ ಟ್ರಾಫಿಕ್ ಇಲ್ಲ, ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಏನು ಇಲ್ಲಿಂದನೇ ಹೋಗ್ಬಿಡ್ತಾರೆ, ನನಗೆ ಇನ್ನೂ ಮುಂದೆ ಏನು ತೋರಿಸ್ತಾ ಇದೆ. ಇದೇನೋ ಕಚ್ಚಾ ರೋಡ್ ಅನ್ಸುತ್ತೆ ಬ್ರೋ ಇದು. ಇಲ್ಲೇ ತೋರಿಸ್ತಾ ಇದೆ, ಬಟ್ ನನಗಿನ್ನ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಅಂತ ಇದೆ. ಅದೇ ರೂಟಿಗೆ ಬರ್ತೀವಿ ಅಷ್ಟೇ. ಓ ಅದೇ ಕಚ್ಚಾ ರೋಡು. ಏನು ಗುರು ಇದು? ಏನಿಲ್ಲ, ಓಕೆ. ಸೊ ಇಲ್ಲೇ ಬ್ಯಾಟ್ರಿ ಮುಗಿದೋಗ್ಬಿಟ್ಟಿತ್ತು, ಅದಕ್ಕೆ ನಿಲ್ಲಿಸ್ಬಿಟ್ಟು ಚಾರ್ಜ್ಗೆ ಹಾಕ್ಕೊಂಡು ಇನ್ನೊಂದು ಬ್ಯಾಟ್ರಿ. ಸ್ವಲ್ಪ ಮುಂದೆ ಹೋದ್ರೇ ದೇವಸ್ಥಾನ ಇದೆ. ಹೌದಾ? ಪಾರ್ಕಿಂಗ್ ಅಲ್ಲಿದೆಯಾ ಟೂ ವೀಲರ್ದು? ಎಲ್ಲಿ ನಿಲ್ಲಿಸ್ಬೇಕು? ಹೌದಾ? ನೋಡ್ಕೊಂಬರೋಣಲ್ಲ ಹಿಂದ್ಗಡೆ. ಅಲ್ಲೆಲ್ಲ ನಮ್ಮ ಸಾಮಾನು ಇಡೋಕ್ಕೆ ಬರು, ಲಗೇಜ್ ಇಡೋಕ್ಕೆ ಇಲ್ಲೇ ಹಾಕೊಂಡು ನಡ್ಕೊಂಡು ಹೋಗೋದಂತೆ. ಏನು ಇಷ್ಟು ದೂರನ? ಸೊ ಇದು ಮೇಯ್ನು ಪಾರ್ಕಿಂಗ್ ಎಲ್ಲ ನೀವು ಆ ಕಡೆನೇ ಮಾಡಬೇಕು. ಆ್ಯಕ್ಚುಲಿ ಏನೋ ಫ್ರೀ ಪಾರ್ಕಿಂಗ್ ಅಂತಿದೆ. ಹಾಂ ಬನ್ನಿ. ಅಲ್ಲಿ ಪಾರ್ಕಿಂಗ್ ಇದೆ ಅಲ್ಲ ಅಲ್ಲಿ? ಹಾಂ, ಆ ಕಡೆ ಎಲ್ಲ ಪೇಯ್ಡ್ ಪಾರ್ಕಿಂಗ್, ಇದು ಫ್ರೀ ಪಾರ್ಕಿಂಗಾ? ಹುಷಾರು ಬ್ರೋ.
ಇಲ್ಲೇ ಹಾಕ್ಬಿಡೋಣ ಇಲ್ಲಿ. ಸೊ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದನೇ ನಾವು ಅರ್ಚನೆ ಪೂಜೆ ಸಾಮಾನೆಲ್ಲ ಇಲ್ಲಿ ತೊಗೊಂಡ್ವಿ. ಇಲ್ಲೇ ತಾಯಿ ಇದ್ದಾರೆ. ಸೊ ನೀವು ಕಾಲು ತೊಳೆಯೋ ಚಪ್ಪಲಿ ಹಾಕೋ ಸ್ಟ್ಯಾಂಡೆಲ್ಲ ಇಲ್ಲಿದೆ. ಆ ಕಡೆಯಿಂದ ಪೇಯ್ಡ್ ಪಾರ್ಕಿಂಗ್ ಇದೆ, ಇಲ್ಲಿ ಈ ಕಡೆ ನಿಮಗೆ ಫ್ರೀ ಪಾರ್ಕಿಂಗ್ ಸಿಗುತ್ತೆ. ಸೊ ಹಿಂಗಿದೆ 150 ರೂಪಾಯಿ ಕಂಪ್ಲೀಟ್ ಒಂದು ಪೂಜೆ ಸಾಮಾನು. ಎಲ್ಲಿ ತೋರಿಸಿ ಬ್ರೋ ಅದು ಇಷ್ಟೆಲ್ಲ ಸಿಗುತ್ತೆ. ಹಾರ, ನಿಂಬೆಹಣ್ಣು, ಎಲೆ, ಬಾಳೆಹಣ್ಣು, ತೆಂಗಿನಕಾಯಿ, ಅಗರಬತ್ತಿ ಎಲ್ಲ ಇದೆಯಲ್ಲ ಅದರಲ್ಲಿ ಇಷ್ಟೆಲ್ಲ ಇದೆ. ಗೌಡಗೆರೆ ಗ್ರಾಮದ ಕೆಲವು ಮಕ್ಕಳು ತಮ್ಮ ಹೊಲೆಯಲ್ಲಿ ಇಟ್ಟಿಗೆ, ರೆಂಬೆ ಮತ್ತು ಎಲೆಗಳಿಂದ ಸಣ್ಣ ದೇವಾಲಯವನ್ನು ನಿರ್ಮಿಸಿ ಆಟವಾಡುತ್ತಿದ್ದರು. ಆ ಹುಡುಗರಲ್ಲಿ ಒಬ್ಬನಿಗೆ ದೇವಿಯ ಚಿಕ್ಕ ವಿಗ್ರಹವೊಂದಿಗೆ ದೊರಕಿತು. ನಂತರ ಎಲ್ಲರೂ ಅದನ್ನು ಪೂಜಿಸಲು ಪ್ರಾರಂಭಿಸಿದರು. ಸೊ ಈ ಥರದೊಂದು 2 ಟೋಕನ್ ಕೊಡ್ತಾರೆ. ನೀವು ಇಲ್ಲ 2 ಕೊಟ್ಟವ್ರೆ. ನಾವು 2 ತೊಗೊಂಡಿಗೆ 2 ಕೊಟ್ಟು. ಓಕೆ 1 ಟೋಕನ್ ಕೊಡ್ತಾರೆ. ಅಂದರೆ 1 ತೆಂಗಿನಕಾಯಿಗೆ 1 ಟೋಕನ್ ಕೊಡ್ತಾರೆ. ಇದನ್ನು ನೀವು ಏನಾದರೂ ಅರ್ಕೆ ಏನಾದಿದ್ರೆ ಅಲ್ಲಿ ತಾಯಿ ಹತ್ರ ಅಲ್ಲೆಲ್ಲ ನೀವು ನೋಡಿದ್ರಲ್ಲ ತೆಂಗಿನಕಾಯಿ ಕಟ್ಟಿದ್ರೆ ಅಲ್ಲೋಗಿ ಕಟ್ಟಬೇಕು. ಸೊ ಇಲ್ಲಿ ಕೊಡ್ತಾರಂತೆ ಎಲ್ಲ ತೆಂಗಿನಕಾಯಿ ಅಲ್ಲೆಲ್ಲ ಇದೆ, ಅಲ್ಲಿ ಹೋಗಿ ತೊಗೊಬೇಕು. ಎಲ್ಲಿ ಸರ್? 2. ಈ ದೇವಾಲಯವು ಭಕ್ತರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸ್ಥಳ ಎಂದು ನಂಬಲಾಗಿದೆ. ಸೊ ಇದ್ಮೇಲೆ ಹೋಗಿ ತಾಯಿ ಕಾಲ ಹತ್ರ ಇಟ್ಟು ಆಮೇಲೆ ಇಲ್ಲಿ ತಂದು ಕಟ್ಟಬೇಕು. ಇಲ್ಲಿ ಇರುವ 60 ಅಡಿ ಎತ್ತರದ 18 ಕೈಗಳನ್ನು ಹೊಂದಿರುವ ಪಂಚಲೋಹದ ದೇವಿಯ ವಿಗ್ರಹ ಇದೆ. ಈ ವಿಗ್ರಹವು ವಿಶ್ವದ ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ ಎಂದು ಹೇಳಲಾಗುತ್ತದೆ. ಬಸಪ್ಪನವರ ಗದ್ದಿಗೆ ಇಲ್ಲಿ ಭಾನುವಾರ ಮಾತ್ರ ತೀರ್ಥ ಸ್ನಾನ ಮಾಡಿಸ್ತಾರಂತೆ. ಸೊ ನೀವು ಅಲ್ಲಿ ಬಸಪ್ಪನ ಕೆಳಗಡೆ ಕುಂತ್ಕೊಂಡು ಮೇಲೆ ಬೇಕಂದರೆ ತೀರ್ಥ ಸ್ನಾನ ಮಾಡ್ತಾರೆ. ಆ ಥರ ಇರ್ತಿದ್ದು. ವಿಗ್ರಹವನ್ನು 2021ರಲ್ಲಿ ಪ್ರತಿಷ್ಠಾಪಿಸಲಾಗಿದ್ದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆಯಾಗಿದೆ. ಸೊ ಇದೇ ಪಾರ್ಕಿಂಗ್ ಜಾಗ ನೋಡಿರ್ತೀರ. ನಾವು ಹೋಗೋಕ್ಕಿಂತ ಮುಂಚೆ ಡ್ರೋನ್ನ ಇಲ್ಲಿ ನಿಂತ್ಕೊಂಡು ಹಾರಿಸಿದ್ದೀವಿ. ಯಾರಿಗೂ ಅಲ್ಲಿ ನೋಡಬಾರ್ದು, ಗೊತ್ತಾಗ್ಬಾರ್ದು ಅಂತಂದ್ಬಿಟ್ಟು. ಸೊ ತಾಯಿ ಚಾಮುಂಡೇಶ್ವರಿ ಆ ಕಡೆ ಇರೋದು. ತುಂಬಾ ಪವರ್ಫುಲ್ ಜಾಗ, ಪವಾಡ ಇರೋ ಜಾಗ ಅಂತ ಹೇಳ್ತಾರೆ. ಬಟ್ ದಟ್ಸ್ ಆ್ಯಕ್ಚುಲಿ ಫೆಂಟಾಸ್ಟಿಕ್. ಅದು ಎಷ್ಟು kg ಗೋಲ್ಡ್ ಯೂಸ್ ಮಾಡಿದ್ದಾರೆ ಅಂತ ನನಗೆ ಆ್ಯಕ್ಚುಲಿ ಕರೆಕ್ಟ್ ನಂಬರ್ ಗೊತ್ತಿಲ್ಲ. ಬಟ್ ಕೆಳಗೆ ಕರೆಕ್ಟಾಗಿ ಹಾಕಿರ್ತೀನಿ ನೋಡಿ, ಸ್ವಲ್ಪ ರಿಸರ್ಚ್ ಮಾಡಿ. ಸೊ ಹಾಗೆಲ್ಲ ಇದೆ. ಪಾರ್ಕಿಂಗ್ ಸ್ಪೇಸ್ ಇಲ್ಲ, ಬೇಜಾನಿದೆ ಇಲ್ಲಿ. ನೀವು ಆರಾಮಾಗಿ ಕಾರು, 2 ವೀಲರ್ ಬಂದರು ಇದೆಲ್ಲ ಫುಲ್ ಫ್ರೀ ಪಾರ್ಕಿಂಗಲ್ಲೇ ಸೇರುತ್ತೆ. ಅಲ್ಲಿ ತನಕ ಎಲ್ಲ ಪಾರ್ಕಿಂಗ್ ಇದೆ ಫುಲ್ಲು. ಸೊ ಐ ಥಿಂಕ್ ಸಂಡೇಸ್ ತುಂಬ ರಶ್ ಇರುತ್ತಲ್ಲ ಬ್ರೋ ಇಲ್ಲಿ, ಸಂಡೇಸ್. ಇನ್ನೇನು ಹೋಗೋಣ. ತಾಯಿ ಚಾಮುಂಡೇಶ್ವರಿ ಕಾಪಾಡಮ್ಮ ಬ್ರೋ. ಹಿಂಗೆ ಹೋಗೋದಾ? ಹಿಂಗೆ ಹೋಗೋಣ ಬನ್ನಿ.
ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡಾಯ್ತು. ಸೊ ಬಸ್ಸು ಬರುತ್ತೆ ಇಲ್ಲಿ ತನಕ ನೋಡಿ. ಟ್ರಾನ್ಸ್ಪೋರ್ಟೇಷನ್ ಅನ್ನೋದೇನು ಪ್ರಾಬ್ಲಮ್ ಇಲ್ಲ, ಇಲ್ಲಿ ಆರಾಮಾಗಿ ಬಂದ್ಬಿಡ್ಬೋದು. ಬಟ್ ಬಸ್ ರೂಟು ಏನು ಎತ್ತ ಅಂತ ನಂಗೆ ಸರಿಗೆ ಗೊತ್ತಿಲ್ಲ, ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕೆ ಹೋಗಲ್ಲ. ಬಟ್ ನೀವು ನಿಮ್ಮ ಓನ್ ವೆಹಿಕಲ್, ಕಾರು ಇಲ್ಲಾಂದರೆ 2 ವೀಲರಲ್ಲಿ ಬರ್ತೀರ ಅಂದರೆ ಫ್ಯಾಮಿಲಿ ಜೊತೆ ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಆರಾಮಾಗಿ ಇಲ್ಲಿ ಬಂದು ದರ್ಶನ ಪಡ್ಕೊಂಡು ತುಂಬ ಆರಾಮಾಗಿ ಹೋಗ್ಬೋದು. ತುಂಬ ಪವರ್ಫುಲ್ ದೇವರು ಅಂತಂತಾರೆ ಇಲ್ಲಿ ತಾಯಿ ಚಾಮುಂಡೇಶ್ವರಿ. ಶ್ರೀ ಕ್ಷೇತ್ರ ಗೌಡಗೆರೆ ಅಂತ ಹೇಳ್ತಾರೆ, ನೀವು ನೋಡಿರ್ತೀರ. ಸೊ ಈ ಜಾಗ ಅನ್ನೋದು, ಇನ್ನು ವ್ಲಾಗ್ ಅನ್ನೋದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತ ಹಲವಾರು ವೀಡಿಯೋಸ್ಗೋಸ್ಕರ ಒಳ್ಳೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ನಾವು, ಆ್ಯಂಡ್ ಒಳ್ಳೆ ಮೋಟೋ ವ್ಲಾಗ್ಸ್ ಆ್ಯಂಡ್ ಮೋಟರ್ಸೈಕಲ್ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀವಿ ನಮ್ಮ ಚಾನಲ್ ಮೇಲೆ. ಸೊ ಇಟ್ಸ್ ಆಲ್ ಇನ್ ಒನ್ ಆಲ್ರೌಂಡರ್ ಚಾನಲ್ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಕೆಳಗಡೆ ಲೆಫ್ಟ್ ಸೈಡಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಹೆಸರು ಬರ್ತಾ ಇದೆ, ಸೇಮ್ DJ on Wheels ಕನ್ನಡ ಅಂತ. ಅಲ್ಲೂ ನಮಗೆ ಫಾಲೋ ಮಾಡಿ. ಒಳ್ಳೆ ಫೋಟೋಸು, ರೀಲ್ಸು, ವೀಡಿಯೋಸ್ ಎಲ್ಲ ಬರುತ್ತೆ. ಅಲ್ಲೂ ಅಪ್ಡೇಟ್ಸ್ ನಾನು ಅಲ್ಲಿ ಕೊಡ್ತಾ ಇರ್ತೀನಿ. ನಾನು ನಿಮಗೆ ಇನ್ನೊಂದು ವೀಡಿಯೋಲ್ಲಿ ವಾಪಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.